ಸ್ನೇಹಿತರೆ, ಇವತ್ತು ನಾಡಹಬ್ಬ ಮೈಸೂರು ದಸರಾಗೆ ಬಂದಿದ್ದೀವಿ. ಹೇಗಿದೆ ಲೈಟಿಂಗ್ಸು? ಫಸ್ಟ್ ಟೈಮ್ ಬಂದಿದ್ದೀನಿ ಮೈಸೂರಿಗೆ ಲೈಟಿಂಗ್ಸ್ ನೋಡೋಕ್ಕೆ ಅಂತ. ಮುಂಚೆ ತುಂಬ ಸಲ ಈ ರೋಡಲ್ಲಿ ಓಡಾಡಿದ್ರು ಕೂಡ ಲೈಟಿಂಗ್ಸ್ಗೆ ಅಂತ ಯಾವತ್ತೂ ಹೋಗಿರಲಿಲ್ಲ. ಫ್ಯಾಮಿಲಿನ ಕರ್ಕೊಂಡು, ಯಾಕೆ ನಾನು ಮೊನ್ನೆ ಚಿಕ್ಕಮಂಗ್ಳೂರಿಗೆ ಹೋಗಿದ್ದೆ, ಫ್ಯಾಮಿಲಿನೂ ಅವ್ರಿಗೂ ಪಾಪ ತೋರಿಸ್ಬೇಕಲ್ಲ, ಲೈಟಿಂಗ್ಸ್ ಕರ್ಕೊಂಡೋಗಿ ಅಂತ ಹಿಂಸೆ ಕೊಟ್ಟಿದ್ದರಿಂದ ಕರ್ಕೊಬಂದಿದ್ದೀನಿ. ಹೇಗಿದೆ ಏನು ಎತ್ತ ಅಂತ ಈ ವಿಡಿಯೋದಲ್ಲಿ ಪೂರ್ತಿ ನೋಡಿ, ಸಪೋರ್ಟ್ ಮಾಡಿ. ಈ ವಿಡಿಯೋ ಲೇಟಾಗಿ ಹಾಕ್ಬೋದು, ಯಾಕೆಂದರೆ ಎಡಿಟಿಂಗು ಅವೆಲ್ಲ ಮಾಡಲಿಕ್ಕೆ ತುಂಬ ಲೇಟಾಗಿ ಹೋಗುತ್ತೆ. ಇದು ತುಂಬ ದಿನ ಲೇಟ್ ಆಗ್ಬೋದು. ಯಾವಾಗ ಹಾಕ್ತೀನಿ ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ, ಸಪೋರ್ಟ್ ಮಾಡಿ. ಬನ್ನಿ ಹಂಗೆ ಏನೇನಿದೆ ಅಂತ ನೋಡೋಣ. ಅರಮನೆ ಮುಂಭಾಗ ಇದ್ದೀವಿ, ಒಳಗಡೆ ಎಂಟ್ರಿ ಇಲ್ಲ. ರೋಡ್ ಏನು ಇಷ್ಟೊಂದು ಖಾಲಿ ಆಗೋಯ್ತು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸಿದ್ದರಾಮಯ್ಯ ಅವರು ಬರ್ತಾವ್ರಂತೆ, ಬನ್ನಿ ನೋಡೋಣ. ಸ್ನೇಹಿತರೆ, ಯಾರೋ ನಮ್ಮ ಹಿಂದಗಡೆ ಇದ್ದವರು ಮೋದಿ ಮೋದಿ ಬಿಜೆಪಿ ಅಂದರು. ಹೆಂಗು ನೋಡ್ತಾ ಇದ್ರು ಸಿದ್ದರಾಮಯ್ಯನವರು ಅಂದರೆ, ಆ ಲುಕ್ಕು ಖರಾಬ್ ಲುಕ್ಕು ಅದು. ಸ್ನೇಹಿತರೆ, ತ್ರಿವರ್ಣ ಧ್ವಜ ಯಾವ ರೇಂಜಿಗೆ ಮಾಡಿದ್ದಾರೆ ನೋಡಿ. ನೋಡಿ ಆನೆಗಳು, ಮಧ್ಯದಲ್ಲಿ ಅಂಬಾರಿ ಚಾಮುಂಡೇಶ್ವರಿ ರಥ. ಬಾರಪ್ಪ ಸುಮ್ಮನೆ ನೋಡಿ ನಮ್ಮ ಮಿನಿ ಲಾಗರು. ನಮಸ್ಕಾರ 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 ಸ್ನೇಹಿತರೆ, ನೋಡಿ ಇಲ್ಲಿಂದ ಕಾಣಿಸ್ತಿದೆ ನಿಮ್ಗೆ ನೋಡಿ. ಪಕ್ಕದ ಖಾಲಿ ಟ್ರಾಲ್ ಕೊಟ್ರೆ ಊರಿಗೆ ಹೇಳ್ತಾಳೆ, ನಿನಗೆ ಸರ್ಕಾರ ಹಿಂಗೆಲ್ಲ ಮಾಡಿದ್ರೆ ಹೇಳ್ಕೊಳ್ದೆ ಇರ್ತಾರ. ನೋಡಿ ಸ್ನೇಹಿತರೆ, ಯಾವ ರೇಂಜ್ ಕಾರ್ ಪಾರ್ಕಿಂಗ್ ಅಲ್ಲಿ ಎಷ್ಟಾಗಿದೆ. ಜನಗಳು ಫುಲ್ಲು 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 ಫುಲ್ಲು. ನೋಡಿ ಸ್ನೇಹಿತರೆ, ಸಿದ್ದರಾಮಯ್ಯ, DKC. ಚಾರ್ಜರ್ ಇಲ್ಲ ನನ್ನ ಹತ್ರ. ಸ್ನೇಹಿತರೆ, ಇದು ನನ್ನ ಹತ್ರ ಚಾರ್ಜರ್ ಇತ್ತು, ಬಟ್ ಆದರೂ ನಾನು ಅವ್ರ ಹತ್ರ ಇಲ್ಲ ಅಂತಲೇ ಹೇಳಿದೆ. ಪವರ್ ಬ್ಯಾಂಕ್ ಇತ್ತು. ಏನಕ್ಕೆ ಅಂದರೆ ಕನ್ನಡ ಬಂದ್ರೂ ಗಾಂಚಲ್ಲಿ ಬಿಟ್ಟು ಕನ್ನಡ ಮಾತಾಡಲ್ಲ, ಇಂಗ್ಲೀಷಲ್ಲೇ ಮಾತಾಡೋಕ್ಕೆ ಬರ್ತಾರೆ. ನನಗೆ ಅದು ಇಷ್ಟ ಆಗಲಿಲ್ಲ. ಆಮೇಲೆ ಇಲ್ಲ ಅಂದೇಳಕ್ಕೆ ಕನ್ನಡದಲ್ಲಿ ಮಾತಾಡ್ದೆ. ಅದನ್ನೇ ಮೊದಲೇ ಕನ್ನಡದಲ್ಲಿ ಕೇಳಿದರೆ ನಾನು ಕೊಡ್ತಿದ್ದೆ, ಬಟ್ ನನಗೆ ಕೊಡಲಿಲ್ಲ. ಯಾಕೆಂದರೆ ಅಷ್ಟು ಜನಸಂದಣಿಯಲ್ಲಿ ಕೊಟ್ಟ ಮೇಲೂ ನನಗೆ ವಾಪಸ್ ಸಿಗುತ್ತೆ ಅನ್ನೋ ಗ್ಯಾರಂಟಿ ನನಗಿಲ್ಲ. ಸ್ನೇಹಿತರೆ, ಎಕ್ಸಿಬಿಷನ್ ಬಂದಿದ್ದೀವಿ. ಎಕ್ಸಿಬಿಷನಲ್ಲಿ ಏನೇನು ಕತೆ ನೋಡೋಣ. ಸ್ನೇಹಿತರೆ, ಕೆಲವೇ ಕ್ಷಣಗಳಲ್ಲಿ ವಾಟರ್ ಡ್ಯಾನ್ಸ್ ಸ್ಟಾರ್ಟ್ ಆಗುತ್ತೆ ನೋಡಿ. ನೀಟಾಗಿ ಕಾಲು ಹಾಕೊಂಬನೆ. ಹಾಂ ಮನೆ, ಅಲ್ಲೇ ಹೋಗೋಣ. ಹಾಂ ಅಲ್ಲ. ಹಾಂ ಮನೆ. ಹ್ಞೂ ಫೋಟೋ ತೆಗಿಸ್ಕೊಮ್ಮ. ನನ್ನ ಜೊತೆ ಬಾ, ಆಯ್ತು ನಾನು ಇದ್ದೀನಿ. ಬಿಡ 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 ಬಿಡ. ಸ್ನೇಹಿತರೆ, ನನ್ನ ಮಗ ಫುಲ್ಲು ಎದ್ರಕೊಂಡ್ಬಿಟ್ಟ. ಏನಕ್ಕೆ ಅಂತ ಗೊತ್ತಿಲ್ಲ. ಅವನೇ ಅನಿಮಲ್ಸ್ ನೋಡೋಣ ಅಂತ ಹೋಗಿದ್ದು, ಬೇಡ ಬೇಡ ಅಂತ ಹೇಳ್ದ.
ಅಲ್ಲಿ ಬರೀ ಶೇಕ್ ಹ್ಯಾಂಡ್ ಕೂಡ ಅವ್ರು ಗೊಂಬೆ ಹಾಕ್ಕೊಂಡು ಕುಣಿತಾ ಇರ್ತಾರಲ್ಲ, ಅವ್ರಿಗೂ ಶೇಕ್ ಹ್ಯಾಂಡ್ ಕೊಡು ಅಂದರೂ ಕೊಡಲಿಲ್ಲ. ಸಿಕ್ಕಾಬಟ್ಟೆ ಹೆದ್ರಿಕೊಂಡ. ಯಾಕೆ ಅಂತ ಗೊತ್ತಿಲ್ಲ. ಜನ ನೋಡ್ಬಿಟ್ಟು ಫಸ್ಟ್ ಟೈಮು ಆ ಥರ ಹೆದ್ರಿಕೊಂಡಿರ್ಬೋದು. ಏನು ಮಜಾ ಮಜಾ, ಜಲೆ ಜಲೆ ಬೈ ಈ ಕಡೆ, ಇಲ್ಲಿ ಬರ್ರಿ, ಇಲ್ಲಿ ಬರ್ರೋ. ನನ್ನ ಮಗ ಫುಲ್ ಜಾಲಿ ಜಾಲಿ ಅಂತಾನೆ. ಏನು ಜಾಲಿ ಜಾಲಿ. ಫುಲ್ ಜನ ಇದ್ದಾರೆ, ಆಗಲ್ಲ. ಸ್ನೇಹಿತರೆ, ಈ ಹುಡುಗನ ನೋಡಿದ್ರೆ ನನಗೆ ಏನೋ ಒಂಥರ ಬೇಜಾರಾಗೋಯ್ತು. ಅಂದರೆ ಈ ಹುಡುಗರನ್ನೆಲ್ಲ ಈ ಥರ ನಿಲ್ಲಿಸಿ ಸಂಪಾದನೆ ಮಾಡಬೇಕಾ ಇವರು? ಬೇರೆ ಎಲ್ಲರೂ ಕೆಲಸ ಮಾಡ್ಬೋದು, ಇಲ್ಲ ಅವ್ರು ಏನು ಸಣ್ಣ ವ್ಯಾಪಾರ ಹಾಕ್ಕೊಟ್ರು ಅಪ್ಪ ಹಿಂದಗಡೆ ಕೂತ್ಕೊಂಡು ಮಾಡಲಿ, ತೊಂದರೆ ಇಲ್ಲ, ರಜೆ ಇದೆ ಅಂತ ಮಾಡಲಿ. ಬಟ್ ಈ ಥರ ವೇಷ ಹಾಕ್ಕೊಂಡು ಈ ಥರ ಮಾಡೋದು ಯಾವ ಮಟ್ಟಿಗೆ ಸರಿ ಅನ್ನೋದು ನನಗೆ ಗೊತ್ತಿಲ್ಲ. ಸರಿನಾ ತಪ್ಪ ನಾವು ಜಡ್ಜ್ ಮಾಡೋಕ್ಕೆ ನಾವ್ಯಾರು ಹೇಳಿ? ಅದು ಯಾವ ಥರ ಇದಕ್ಕೆ ವಿಶ್ಲೇಷಣೆ ಕೊಡಬೇಕು ಅನ್ನೋದು ಗೊತ್ತಿಲ್ಲ. ಎರಡು ಮುಖಗಳು ಎಂಜಾಯ್ ಮುಖ ಮಾಡಿಕೊಂಡು ಫೋಟೋ ತೆಗೆಸ್ಕೋತಾರದು, ಕಷ್ಟಪಟ್ಟು ನಿಂತಿತ್ತವೇ ನಿಂತ್ಕೊಂಡು ದುಡ್ಡಿಗಾಗಿ ಈ ಥರ ಮಾಡ್ತಾರದು ಯಾವ ಮಟ್ಟಿಗೆ ಸರಿ ಏನೋ ಗೊತ್ತಿಲ್ಲ. ಟ್ರೈನು, ಮಿನಿ ಟ್ರೈನ್ ನೋಡಿ ಸ್ನೇಹಿತರೆ. ಡಿಫ್ರೆಂಟಾಗೆಲ್ಲ ಮಾಡಿದ್ದಾರೆ ಎಕ್ಸಿಬಿಷನ್ ಒಳಗಡೆ. ಇದು ಲಂಡನ್ ಬಸ್ಸು. ಲಂಡನ್ ಬಸ್ ನೋಡಿ ಸ್ನೇಹಿತರೆ, ಲಂಡನ್ ಬಸ್ಸು. ಲಂಡನ್ ಬಸ್ಸು ಫ್ರೀನಾ ಅಂತ ಯಾರೋ ಲಂಡನ್ ಬಸ್, ಲಂಡನ್ ಬಸ್ಸು. ಅವ್ನ್ ತಲೆ ಕೂರ್ತಾ ಇಲ್ಲ ಅಲ್ಲಿ. ಅದ್ ಮೊದ್ಲೇ ಗುದಿ ಹಿಂಗೆ, ಗುದಿ ಗುಮ್ಮ ಮಾಡಿ ಹಿಂಗೆ ಹಿಂಗ್ ಮಾಡು. ತಗೋ. ಸ್ನೇಹಿತರೆ, ದೋಸೆ ಅಂತೂ ಕಚ್ಚಡವಾಗಿತ್ತು. ಯಾಕೆಂದರೆ ದೋಸೆ ಹೋಗಿದೆಯೋ ಅಥವಾ ಚಟ್ನಿ ಹೋಗಿದೆಯೋ ಅನ್ನೋದೇ ಗೊತ್ತಾಗ್ತಿಲ್ಲ. ಅಷ್ಟು ಅಧ್ವಾನವಾಗಿ ಇದ್ದಂಥ ದೋಸೆ ಅದು. ಹೆಂಗೆ ತಿಂದ್ವೋ ನಮ್ಗೆ ಗೊತ್ತಿಲ್ಲ. ಯಾಕೆಂದರೆ ಅಷ್ಟು ನಡೆದು ಸುಸ್ತಾಗಿದ್ವಿ. ಏನೋ ಒಂದು ಸಿಕ್ತಲ್ಲ ಅನ್ನೋ ಉದ್ದೇಶಕ್ಕೆ ತಿಂದ್ವಿ ಅಷ್ಟೇ. ಆದ್ರೂ ಅರ್ಧ ಬಿಟ್ಕೊಂಡು ಬಂದ್ವಿ. ಬಟ್ ಸಿಕ್ಕಾಬಟ್ಟೆ ಬೇಜಾರಾಗೋಯ್ತು. ದುಡ್ಡು ಸರಿಯಾಗೇ ತೊಗೊಳ್ತಾರೆ, ಬಟ್ ಕ್ವಾಲಿಟಿ ಕೊಡ್ರಪ್ಪ. ಇಂಥ ಜಾಗಗಳಲ್ಲಿ ಈ ಥರ ಮೋಸ ಮಾಡಬೇಡಿ ಜನಕ್ಕೆ. ನಿಂತ್ಕೋ, ಅಪ್ಪ ನೋಡಲ್ಲಿ ಕ್ಯಾಮ್ರಾ ಚೇಂಜ್ ಮಾಡೋದು, ಅದೆಲ್ಲ ಇಟ್ಕೋಬಾರ್ದು. ಚೆನ್ನಾಗಿ ಮಕ್ಕುಗಿದ್ರು ಅಲ್ಲಿನ ಮೇಂಟೆನೆನ್ಸ್ ಮಾಡೋರು. ಏನು ಮಾಡೋದು, ನನ್ನ ಮಗಂಗೆ ಅದು ಇಟ್ಕೋಬೇಡ ಅಂದರು ಇಟ್ಕೊಂಬಿಟ್ಟ. ಬಟ್ ಶಾಖೇನು ಹೊಡೆದಿಲ್ಲ. ಬಟ್ ಹುಷಾರು ನೀವು. ಬೈಸ್ಕೊಂಡು ಗೊತ್ತಾಗಿಲ್ವಾ ಅವರು? ಬೇಜಾರು ಕರೆಂಟ್ ಆಫ್ ಮಾಡಿದ್ರು. ಬರ್ರಿ ಬೇಡ, ಹಾಂ ಬರ್ರಿ ಬೇಡ. ಏ ಬೇಡ ಬರಪ್ಪ, ಬರ. ಸ್ನೇಹಿತರೆ, ಅಲ್ಲಿ ಕರೆಂಟ್ ತೆಗೆದ್ರು ಅಂದ್ಬಿಟ್ಟು ನಮ್ಮ ಮೇಡಮ್ ತಲೆ ಮೇಲೆ ಇಕ್ಕೊಂಡ್ಬಿಟ್ಟಿದ್ದಾರೆ ಕರೆಂಟು. ಹೆಂಗೆ ಹೊಡು ಮಗ ಹೊಡು, ಆರೋಡಮ್ಮ ಆರೋಡು. ಸಿದ್ದರಾಮಯ್ಯವ್ರು ಹೋಗೋವರೆಗೂ ರೋಡ್ ಫ್ರೀ ಮಾಡ್ಕೊಂಡ್ರು. ಇವಾಗ ರೋಡ್ ಕತೆ ಹೆಂಗಾಗಿದೆ ನೋಡಿ. ಯಾವ ರೇಂಜಿಗೆ ರಶ್ ಇದೆ ಅಂದರೆ ಸ್ನೇಹಿತರೆ, ನನ್ನ ಮಗನ ಕಡ್ಕೊಂಡು ನನ್ನ ಬ್ಲಾಗು ಮಾಡೋಕ್ಕಾಗಲಿಲ್ಲ. ಇನ್ನೂ ಎಷ್ಟೋ ಪ್ಲೇಸ್ಗಳು ನೋಡಬೇಕಾಗಿತ್ತು. ಇನ್ನೂ ಒಳ್ಳೊಳ್ಳೆ ಲೈಟಿಂಗ್ಸ್ ಇರೋವಂಥ ಜಾಗಗಳಿತ್ತು. ಬಟ್ ನಂಬ್ತಿರೋ ಇಲ್ವೋ, ಅರ್ಧ ಕಿಲೋಮೀಟ್ರ್ ಕೂಡ ನಡೆಯೋಕ್ಕೂ ಕೂಡ ಜಾಗ ಇಲ್ಲ ಅಲ್ಲಿ. ಅಷ್ಟು ಬ್ಲಾಕ್ ಆಗಿದೆ, ಏನೂ ಮಾಡೋಕ್ಕಾಗ್ತಿಲ್ಲ. ಅದು ಈರೋಡು ಈರೋಡು. ಯಾಕೆ ಅಂದರೆ ನಾವು ಬಂದಿದ್ದು ವಿಜಯದಶಮಿ ದಿನವೇ. ಅಂಬಾರಿ ನೋಡೋಕ್ಕೆ ಬಂದಿದ್ದು ಜನದಕ್ಕಿಂತ ಡಬಲ್ಲು ಲೈಟಿಂಗ್ಸ್ ನೋಡೋಕ್ಕೆ ಅಂತ ಉಳ್ಕೊಳ್ಳೋರು ಜಾಸ್ತಿ ಇದ್ದಾರೆ ಇಲ್ಲಿ. ಅದರಿಂದ ನಮಗೆ ಜಾಗ ಸಿಕ್ಕಿಲ್ಲ. ಓ ಜಾಲೆ ಜಾಲೆ ಅವನತ್ತ ನಾವನ್ ಬರ್ದ ರೋಡಲ್ಲಿ ಹೋಯ್ತಾರ ಅವರು. ಯಾನ್ ಮನೆ, ಸಾರಿ ಸಾರಿ ಮನೆ.
ಏನಿದಾ 3000? ನಿನ್ಗೆ ನಮ್ಮ ಮೈಕ್ಳುಗಳೆಲ್ಲ ಸುಸ್ತಾಗ್ಬಿಟ್ಟವ್ರೆ ಸ್ನೇಹಿತರೆ. ಜಾಸ್ತಿ ದೂರ ಓಡಾಡಲಿಲ್ಲ, ಆದ್ರೂ ಹೆವಿ ಸುಸ್ತಾಗ್ಬಿಟ್ಟಿದ್ದಾರೆ. ಲೈಟಿಂಗ್ ಸ್ವಲ್ಪ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ. ಅದೇ ಫಸ್ಟ್ ಟೈಮು ಅಂದರೆ ಬರ್ತಿದ್ದೆ, ಆನ್ ದ ವೇ ರೂಟ್ ಹೋದ್ರೂ ನಾನು ಲೈಟಿಂಗ್ಸ್ ನೋಡೋಕ್ಕೆ ಅಂತ ಯಾವತ್ತೂ ಬಂದಿರಲಿಲ್ಲ. ಇವತ್ತು ಬಂದಿದ್ದೀನಿ. ಲೈಟಿಂಗ್ಸ್ ಮಸ್ತಾಗಿದೆ ಸ್ನೇಹಿತರೆ. ಲೈಫಲ್ಲಿ ಫಸ್ಟ್ ಟೈಮ್ ಬಂದಿದ್ದೀನಿ. ಸಬ್ಬರ್ ಬಸ್ ಸ್ಟ್ಯಾಂಡ್ ಬಂತು. ಇಲ್ಲಿಗೆ ನಮ್ಮ ಪಯಣ ಮುಕ್ತಾಯವಾಗಿತ್ತು. ನಿಮಗೆ ನೆಕ್ಸ್ಟು ವೀಡಿಯೋದಲ್ಲಿ ಭೇಟಿ ಆಗ್ತೀನಿ ಅಂತ ಕೇಳ್ತಾ ಎಲ್ರಿಗೂ ಧನ್ಯವಾದ. ಬಾಯ್ ಬಾಯ್ ಸ್ನೇಹಿತರೆ.